ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಈಗಷ್ಟೇ ಟಾಸ್ ಸಿನಿಮಾದ ಒಂದು ಬ್ಯೂಟಿಫುಲ್ ಸಾಂಗ್ ರಿಲೀಸ್ ಆಯಿತು. ಸೊ ಈ ಸಿನಿಮಾದ ಎರಡೂ ಹಾಡುಗಳು ಕೂಡ ತುಂಬ ಅದ್ಭುತವಾಗಿದೆ. ತುಳುವಿನ ಸೂಪರ್ ಸ್ಟಾರ್ ಅರ್ಜುನ್ ದೇವ್ ಅವರು ನಮ್ಮೊಳಗೆ ಇದ್ದಾರೆ. ಬನ್ನಿ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ತುಂಬ ಆರಾಮಾಗಿದ್ದೀನಿ, ಹುಷಾರಿಲ್ಲ. ಸರ್, ಆ್ಯಕ್ಚುಲಿ ಎರಡೂ ಹಾಡುಗಳು ನೀವೇನಿವಾಗ ಟ್ರೆಂಡಿಂಗ್ನಲ್ಲಿದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು, ನಿಮ್ಮ ಡೈರೆಕ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಅಲ್ಲ, ತುಂಬ ಖುಷಿಯಾಗುತ್ತೆ. ತುಂಬ ಇಂಪಾರ್ಟೆಂಟ್ಲಿ ನಾನು ನಮ್ಮ ಕರ್ನಾಟಕದ ಮಹಾನ್ ಕಲಾಭಿಮಾನಿಗಳಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಒಂದು ಸಿನಿಮಾ ಮೇಕರಿಗೆ ಅವನ ಸಿನಿಮಾದಲ್ಲಿ ಇರುವಂಥ ಹಾಡು ಫಸ್ಟ್ ರೀಚ್ ಆಗೋದು ಇಂಪಾರ್ಟೆಂಟ್. ಐ ಥಿಂಕ್ ಹಲೋ ಹಲೋ ನೀಲಾಂಬರಿ ಹಾಡು ಎಲ್ರಿಗೂ ರೀಚ್ ಆಗಿದೆ. ಆ್ಯಂಡ್ ಮಂಗಳೂರಲ್ಲಿ ಮಲ್ಲಿಗೆದ ಸಾಲ್ಸಾಲ ಅಂತ. ಸೊ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ಇವತ್ತು ಬೇಡ ಯಾವ ಸುಂದರಿ ಅಂತ ಹಾಡು ನಿಮ್ಗೆ ಹೇಗೆ ಅನಿಸ್ತು ಮ್ಯಾಮ್? ಆ ಸಾಂಗ್ ತುಂಬ ಇಷ್ಟ ಆಯಿತು ಸರ್. ನನಗೆ ತುಂಬ ಸತ್ಯವಾಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ತುಂಬ ಇಷ್ಟ. ಎರಡೂ ಹಾಡುಗಳು ನಂಗೆ ಪರ್ಸ್ನಲ್ ಫೇವ್ರೇಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಅದಕ್ಕೂ ಅದೇ ರೀತಿಯ ಸಪೋರ್ಟ್ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ಮತ್ತೊಂದು ಏನಂದರೆ, ಯೂಶಲಿ ಕೆಲವೊಬ್ಬರಿಗೆ ಅಂದರೆ ಇವಾಗ ತಂದೆ ಆ್ಯಕ್ಟರ್ ಆಗಿರ್ತಾರೆ. ನಿಮ್ಮ ತಂದೆಯವರು ಒಂದು ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದವರು. ಅವರ ಒಂದು ಲೆಗೆಸಿ ಅಂದರೆ ಸಾಮಾನ್ಯವಾಗಿ ಏನಂದರೆ ರೆಡ್ ಕಾರ್ಪೆಟ್ ಸಿಗೋದು ತುಂಬ ಈಸಿ ಆಗಿಬಿಟ್ಟಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನು ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನೀವು ಪ್ರಾಮಾಣಿಕವಾಗಿ ಅಷ್ಟೇ ಒಂದು ಅಂದರೆ ನಿಮ್ಮ 100% ಅನ್ನೋದಕ್ಕಿಂತ 1000% ನೀವು ಅಷ್ಟೇ ಎಫರ್ಟ್ಸ್ ಹಾಕ್ಬಿಟ್ಟು ಆ್ಯಕ್ಷನ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಆ ಒಂದು ಲೆಗೆಸಿನ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ನಿಮ್ಗೆ ಹೇಗೆ ಅನಿಸುತ್ತೆ? ಇಲ್ಲ, ತುಂಬ ಖುಷಿ ಆಗುತ್ತೆ ಮ್ಯಾಮ್. ಆ ಲೆಗೆಸಿ ಏನಿದೆ ಅದಕ್ಕೆ ನಾವು ಯಾವತ್ತೂ ರೆಸ್ಪೆಕ್ಟ್ ಮಾಡಬೇಕು, ಅವರ ಮಗ ಆಗಿಯೂ ಅವರ ಅಭಿಮಾನಿ ಆಗಿಯೂ. ಆ್ಯಂಡ್ ಅವ್ರು ಮಾಡಿದಂಥ ಲೆಗೆಸಿ ಮೇಲೆ ನನಗೆ ರೆಸ್ಪೆಕ್ಟ್ ಇರೋದ್ರಿಂದ ಅದನ್ನು ಆ ಪಾತಲ್ಲಿ ನಡ್ಕೊಂಡು ಹೋಗ್ತೀನಿ ಮ್ಯಾಮ್. ಬಟ್ ಲೆಗೆಸಿ ಅವ್ರು ಕ್ರಿಯೇಟ್ ಮಾಡಿದಂಥದ್ದು ಇಟ್ ಇಸ್ ಬ್ಯೂಟಿಫುಲ್. ಇಟ್ಸ್ ಇನ್ಸ್ಪಿರೇಷನ್ ಫಾರ್ ಅ ಲಾಟ್ ಆಫ್ ಯಂಗ್ಸ್ಟರ್ಸ್ ಲೈಕ್ ಮೀ. ಆ್ಯಂಡ್ ನಾನು ನನ್ನ ಕಡೆಯಿಂದ ನನ್ನ ಪರಿಶ್ರಮದಿಂದ ದೇವರು ನನಗೆ ಕೊಟ್ಟಂಥ ಆ ಕಲಾಮಾತೆಯ ಒಂದು ಆಶೀರ್ವಾದದಿಂದ ಏನೆಲ್ಲ ಮಾಡೋಕ್ಕಾಗುತ್ತೆ ಆ ಲೆಗೆಸಿನ ಉಳಿಸ್ಕೊಳ್ಳೋಕ್ಕೆ ಆ್ಯಂಡ್ ಜನರ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಇವಾಗ ಟಾಸ್ ಅಂದರೆ ಯೂಶಲಿ ನಾವೆಲ್ಲರೂ ಕೂಡ ಮ್ಯಾಚ್ ಆಡಬೇಕಾದ್ರೆ ಟಾಸ್ ಆಗ್ತೀವಿ. ಅಂದರೆ ಒಂಥರ ಅನ್ಸರ್ಟೆನಿಟಿ ಅಂತ ಹೇಳ್ಬೋದು. ಅಂದರೆ ನಮಗೆ ಪಾಸಿಬಿಲಿಟೀಸ್, ಒಂದು ಹೆಡ್ ಆದರೂ ಬೀಳ್ಬೋದು, ಇಲ್ಲ ಬುಷ್ ಆದರೂ ಬೀಳ್ಬೋದು, ಟೇಲ್ ಆದರೂ ಬೀಳ್ಬೋದು. ಹೆಂಗೆ ಈ ಸಿನಿಮಾದಲ್ಲಿ ಏನಾದರೂ ಮೂರನೇ ಪಾಸಿಬಿಲಿಟಿ ತೋರಿಸೋದಕ್ಕೆ ಹೊರಟಿದ್ದೀರಾ ಏನೋ ಅಂತ? ಇಲ್ಲ, ಡೆಫಿನೆಟ್ಲಿ ಒಂದಷ್ಟು ಮಹತ್ವ ಇದೆ. ಯಾಕಂದರೆ ಕಾಯಿನ್ ಅಂತ ಹೇಳಿದರೆ ನಾವು ದೇವರು ಅಂತ ಹೇಳ್ತೀವಿ. ಇಟ್ಸ್ ಅ ಸೈನ್. ದೇವರನ್ನು ಮೆಟ್ಟಬಾರ್ದು ಅಂತ ಹೇಳ್ತೀವಿ ದುಡ್ಡು ಅಂದರೆ. ಸೊ ಬೇಸಿಕ್ಲಿ ಇಟ್ ಈಸ್ ಆಲ್ಸೋ ಆನ್ ಅ ಡಿಸಿಷನ್ ಮೇಕಿಂಗ್. ಆ್ಯಂಡ್ ನಮ್ಮ ಸಿನಿಮಾ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಆಗಿರೋದ್ರಿಂದ ಯಾವುದೇ ಒಂದು ಜಾನರ್ಗೆ ಸೀಮಿತವಾಗಿಲ್ಲ. ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಡ್ರಾಮಾ ಇದೆ. ಸೊ ಇದೆಲ್ಲ ಎಲಿಮೆಂಟ್ಸನ್ನು ಎತ್ತಿ ಹಿಡಿಯೋದಂಥದ್ದೇ ಈ ಕಾಯಿನ್ ಇದೆ ಎಲಿಮೆಂಟ್. ಸೊ ಆ ಎಲಿಮೆಂಟ್ ಏನಂತ ಹೇಳಿ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಅದು ಒಳ್ಳೇದಂತ ಅನಿಸುತ್ತೆ. ಯಾಕಂದರೆ ಯು ವಿಲ್ ಫೀಲ್ ನೈಸ್ ಅಬೌಟ್ ಇಟ್. ಬಟ್ ಜನರನ್ನು ಇನ್ವೈಟ್ ಮಾಡೋಕ್ಕೆ ಐ ವುಡ್ ಟೆಲ್ ಓನ್ಲಿ ಒನ್ ಥಿಂಗ್. ಫಾರ್ ವಾಟ್ 150 ರೂಪೀಸ್ ಅವ್ರು ಥಿಯೇಟರ್ ಕೊಟ್ಟು ಬರ್ತಾರೆ, ಐ ಆಮ್ ವೆರಿ ಶ್ಯೂರ್ ಆ 150 ರೂಪೀಸ್ಗೆ ಮೋಸ ಆಗೋಲ್ಲ. ಖಂಡಿತ ನಾನು ಎಂಟರ್ಟೈನ್ ಮಾಡ್ತೀನಿ. ಸರ್, ಆ್ಯಕ್ಚುಲಿ ನೀವು ಇವಾಗಷ್ಟೇ ಹೇಳಿದ್ರಿ ರಾಮ್ ಕಾಮ್ ಆ್ಯಕ್ಷನ್ ಡ್ರಾಮಾ ಅಂತ ಈ ಸಿನಿಮಾದಲ್ಲಿ. ಆ್ಯಂಡ್ ಈ ಸಿನಿಮಾವನ್ನು ಎರಡೂ ಭಾಷೆನಲ್ಲಿ ಕೂಡ ನೀವು ಶೂಟ್ ಮಾಡಿದ್ದೀರಾ. ಇವಾಗ ಎರಡೂ ಭಾಷೆನಲ್ಲಿ ಶೂಟ್ ಮಾಡಬೇಕಾದ್ರೆ ಯೂಶಲಿ ಪರ್ಫಾರ್ಮೆನ್ಸು ಹಾಗೆಯೇ ಹ್ಯೂಮರ್ನಲ್ಲಿ ಸಟಲ್ ಚೇಂಜಸ್ ಏನಾದರೂ ಮಾಡಬೇಕಾಯ್ತಾ ಏನೋ ಅಂತ? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ವಿ ಹ್ಯಾವ್ ಡನ್ ದಿಸ್ ಇನ್ ಮಂಗಳೂರು ಕನ್ನಡ ಬಳಸಿದ್ರಿಂದ ಇಟ್ಸ್ ಈಸಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೀವೇ ಹೇಳಿದ್ರಿ ಇಂಚೋಲಾರ್ ಅಂತ. ಸೊ ನಮ್ಮ ಮಂಗಳೂರು ಕನ್ನಡದ ಹೇಗಿರುತ್ತೆ ದಾನೆ ಅಂತ ಕೇಳ್ತೀವಿ. ಅದೇ ಕನ್ನಡದಲ್ಲಿ ಮಂಗಳೂರು ಕನ್ನಡ ಎಂತ ಎಕ್ಸ್ಪ್ರೆಷನ್ ಸೇಮ್, ಡೈಲಾಗ್ ಸೇಮ್, ಎಮೋಷನ್ ಸೇಮ್. ಸೊ ಅದೆಲ್ಲ ಪ್ರಾಪರಾಗಿ ಬ್ಲೆಂಡ್ ಆಗುತ್ತೆ ಮ್ಯಾಮ್. ಆ್ಯಂಡ್ ದಟ್ ಈಸ್ ವೈ ನಾವು ನೋಡಿದಾಗ ಆ ಡೈಲೆಕ್ಟಿಗೆ ಒಂದು ಬೇರೆ ಒಂದು ಮೋಡಿ ಇದೆ. ಸೊ ಅದರಿಂದ ನಮಗೆ ಕಾಮಿಡಿಗೆ ಒಂದು ಸ್ವಲ್ಪ ಹತ್ತಿರ ಆಗುತ್ತೆ ಅದು. ಆ್ಯಂಡ್ ಐ ಥಿಂಕ್ ಅದೊಂದು ಮೇಜರ್ ಪ್ಲೇ ಆಗಿದೆ. ಆ್ಯಂಡ್ ಕಾಮಿಡಿಯಲ್ಲಿ ಏನು ಆಲ್ಟ್ರೇಷನ್ ಮಾಡೋಕ್ಕೆ ನಮಗೆ ಸಿಕ್ಕಿಲ್ಲ. ಯಾಕಂದರೆ ಅದು ಇಮೋಷನ್ ಸೇಮ್, ಲ್ಯಾಂಗ್ವೇಜ್ ವೇರ್ ಆಗಿರ್ಬೋದು, ಬಟ್ ಇಮೋಷನ್ಸ್ ಆರ್ ಸೇಮ್. ಆ್ಯಂಡ್ ಅದೇ ರೀತಿಯಲ್ಲಿ ತುಳುವಲ್ಲಿ ಯಾವ ರೀತಿ ಕಾಮಿಡಿ ವರ್ಕ್ ಆಗುತ್ತೋ ಅದೇ ರೀತಿಯಲ್ಲಿ ಕನ್ನಡ ವರ್ಕ್ ಆಗುತ್ತೆ. ಸರ್, ಆ್ಯನ್ ಆ್ಯಕ್ಟರ್ ಶುಡ್ ಬಿ ಆ್ಯನ್ ಟೆಕ್ನಿಷಿಯನ್ ಫಸ್ಟ್ ಅಂತ ಹೇಳ್ತಾರೆ. ಇವಾಗ ನೀವು ಟೆಕ್ನಿಷಿಯನ್ ಪ್ರೂವ್ ಮಾಡಿದ್ದೀರಾ. ಇವಾಗ ನಿಮಗೆ ಈ ಸಿನಿಮಾದಲ್ಲಿ ನೀವು ಆ್ಯಕ್ಟರ್ ಆಗಿರಬೇಕಾದ್ರೆ ಆ್ಯಕ್ಟರ್ ಆಗಿ ಆ್ಯಕ್ಟ್ ಮಾಡೋದು ಸುಲಭ ಆಯಿತಾ, ಅಥವಾ ಡೈರೆಕ್ಟರ್ ಆಗಿ ನಿಮ್ಮನ್ನು ಡೈರೆಕ್ಟ್ ಮಾಡ್ಕೊಳ್ಳೋದು ಈಸಿ ಆಯಿತಾ? ನನಗೆ ಒಟ್ಟಾರೆ ಸಿನಿಮಾ ಮಾಡೋದೇ ಇಷ್ಟ ಮೇಡಮ್. ನನಗೆ ಸಿನಿಮಾ ಮಾಡೋದು ಬಿಟ್ಟರೆ ಬೇರೆ ಯಾವ್ದು ಬರೋಲ್ಲ. ಆ್ಯಂಡ್ ಪ್ರತಿಯೊಂದು ಪ್ರೋಸೆಸ್, ಆ ರೈಟಿಂಗ್ ಪ್ರೋಸೆಸ್ ಆಗಿರಲಿ, ಎಕ್ಸಿಕ್ಯೂಷನ್ ಪ್ರೋಸೆಸ್ ಆಗಿರಲಿ, ಅದಾದಮೇಲೆ ಪೋಸ್ಟ್ ಆಗಿರಲಿ, ಈ ಪ್ರೋಸೆಸ್ಸಲ್ಲಿ ಒಂದು ಏನೋ ಮಜಾ ಇದೆ ಮ್ಯಾಮ್. ನಾವೇನು ವಿಷನ್ ತಲೆಯಲ್ಲಿ ಕ್ರಿಯೇಟ್ ಮಾಡಿರ್ತೀವೋ ಅದನ್ನು ಸಿನಿಮಾದಲ್ಲಿ ತಂದಾಗ ಯಾವ ರೀತಿ ಖುಷಿ ಆಗುತ್ತೆ ಅಂದರೆ, ಈ ಥರ ಬಂದಿದೆಯಲ್ಲ, ನಾವು ವಿಷನ್ ಮಾಡ್ಕೊಂಡಿದ್ದೆಲ್ಲ, ಅದು ನನಗೆ ಭಯಂಕರ ಎಕ್ಸೈಟ್ ಮಾಡುತ್ತೆ. ಆ್ಯಂಡ್ ಬೀಯಿಂಗ್ ಆ್ಯನ್ ಆ್ಯಕ್ಟರ್ ಆ್ಯಂಡ್ ಬೀಯಿಂಗ್ ಅ ಟೆಕ್ನಿಷಿಯನ್, ನನಗೆ ಬೀಯಿಂಗ್ ಎನಿಥಿಂಗ್ ಇನ್ ಸಿನಿಮಾ ನನಗೆ ಇಷ್ಟನೇ.
ಸರ್ ಆ್ಯಕ್ಚುಲಿ ವಿಜುವಲ್ಸ್ಗಳಾಗಿರ್ಬೋದು ಮತ್ತು ಸಾಂಗ್ಸ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಎಲ್ಲ ಲೆಜೆಂಡ್ರಿ ಅಂದರೆ ಮ್ಯೂಸಿಕ್ ಕಂಪೋಸರ್ ಮಣಿಕಾಂತ್ ಕದ್ರಿ ಸರ್ ಇರ್ಬೋದು, ಪ್ರಕಾಶ್ ಸುಮ್ಮಿನಾಡು, ಬಾಲಾಜಿ ಮನೋಹರ್ ಅವ್ರು ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಸ್ಟಾರ್ ಕ್ಯಾಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಒಬ್ಬ ಸೂಪರ್ ಸ್ಟಾರ್ ಅವರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಬಗ್ಗೆ, ಶಿಲ್ಪಾ ಗಣೇಶ್ ಮ್ಯಾಮ್ ಬಗ್ಗೆ ಒಂದೆರಡು ಮಾತು. ಮ್ಯಾಮ್, ಇಟ್ ಈಸ್ ಮೈ ಪ್ಲೆಷರ್ ಮ್ಯಾಮ್. ಯಾಕಂತ ಹೇಳಿದರೆ ಗಣೇಶ್ ಸರ್ ವಿತ್ ಅ ಗೋಲ್ಡನ್ ಹಾರ್ಟ್ ಈ ಸಿನಿಮಾನ ಅವ್ರ ಸಿನಿಮಾ ಅವರು ನನ್ನನ್ನು ತಮ್ಮನ ಥರ ನೋಡಿಕೊಂಡು ನನಗೆ ಇದೊಂದು ಅವಕಾಶ ಕೊಟ್ಟಿದ್ದಾರೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಯಾಕಂದರೆ ಸರ್ ಅವರ ಪರಿಶ್ರಮದಿಂದ, ಅವರ ನಿಷ್ಠೆಯಿಂದ, ಅಭಿಮಾನಿಗಳ ಮೇಲೆ ಇದ್ದ ಪ್ರೀತಿಯಿಂದ ಆ ಮಟ್ಟಕ್ಕಿದ್ದಾರೆ. ಸೊ ಆ ಬ್ಯಾನರ್ನ ಹೆಸರು ನನಗೆ ಯಾವ ರೀತಿಯಲ್ಲಿ ಟಾರ್ನಿಷ್ ಮಾಡೋಕ್ಕಿಲ್ಲ. ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಪಕ್ಕ. ಅದನ್ನು ಜನರಿಗೆ ಮುಟ್ಟಿಸೋದ್ರಲ್ಲಿ ಕೂಡ ನಾನು ಫೇಲ್ ಆಗಲ್ಲ. 100% ಆ ಬ್ಯಾನರ್ ಸರ್ ಕೊಟ್ಟಿದ್ದಕ್ಕೆ, ಅವರ ಆಶೀರ್ವಾದಕ್ಕೆ ನಾನು ಯಾವತ್ತೂ ಧನ್ಯವಾದನ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಶಿಲ್ಪಾ ಮ್ಯಾಮ್. ಆ್ಯಂಡ್ ಅದ್ರ ಜೊತೆ ನನಗೆ ಇವತ್ತು ಬೇಡ ಯಾವ ಸುಂದರಿ, ಆ್ಯಂಡ್ ನಾನೊಂದು ಚಿಕ್ಕ ಕಲಾವಿದ ತುಳುನಾಡಿಂದ ಬಂದಂಥ. ಆದರೆ ಶಿವಣ್ಣ ಈಸ್ ಅ ಲೆಗಸಿ, ಈಸ್ ಹ್ಯೂಜ್. ಅವರು ನಾವೊಂದು ಕೇಳಿದಾಗ ಸರ್ ಶಿವಣ್ಣ ನಮ್ಮದು ಈ ಥರ ಹಾಡಿದೆ ಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿ ಆ ಪ್ರೀತಿ ಕೊಟ್ರಲ್ಲ, ಐ ಥಿಂಕ್ ದಿಸ್ ಇಸ್ ವಾಟ್ ಈಸ್ ನೀಡೆಡ್ ಫಾರ್ ಎವ್ರಿ ಆರ್ಟಿಸ್ಟ್. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ನನ್ನ ವೈಲ್ಡೆಸ್ಟ್ ಡ್ರೀಮಲ್ಲಿ ನಾನು ಅಂದ್ಕೊಂಡಿಲ್ಲ ನನ್ನ ಹಾಡನ್ನ ಶಿವಣ್ಣ ರಿಲೀಸ್ ಮಾಡ್ತಾನಂತೆ. ಸೊ ಇಲ್ಲಿಂದನೇ ನಾನು ಶಿವನನ್ನು ನೆನೆಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣನ ಆಶೀರ್ವಾದ ಇದೆ, ಹಾಗೆ ನಮ್ಮ ಗಣೇಶ್ ಸರ್, ಹಾಗೆಯೇ ಶಿಲ್ಪಾ ಮ್ಯಾಮ್ ಅವರ ಒಂದು ಪ್ರೀತಿ ಇದೆ. ತಾವು ಕೂಡ ತುಳುವಿನ ಸೂಪರ್ ಸ್ಟಾರು. ನಮ್ಮ ಕನ್ನಡ ಇಂಡಸ್ಟ್ರಿಗೂ ಕೂಡ ಬಂದು ಇಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಸರ್ ಇಲ್ಲೂ ಕೂಡ ಸೂಪರ್ ಸ್ಟಾರ್ ಆಗಿ ಅಂತ ನಾವು ಎಲ್ಲರೂ ಕೂಡ ಆಶಿಸ್ತೀವಿ. ಒಳ್ಳೆಯದಾಗಲಿ. ಟಾಸ್ ಸಿನಿಮಾ 18ಕ್ಕೆ ಬರ್ತಾ ಇದೆ. ಫೈನಲಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಮ್ಯಾಮ್, ನಾನು ಯಾವಾಗಲೂ ಹೇಳೋ ಥರ ಸಿನಿಮಾ ಮಾಡೋದು ಜನರಿಗೆ ಮನೋರಂಜನೆಗೋಸ್ಕರ. ಆ ಮನೋರಂಜನೆ ಕೊಡೋಕ್ಕೆ ನಾವು ಡೆಫಿನೆಟ್ಲಿ ಪ್ರಯತ್ನ ಪಡ್ತೀವಿ ಇವಾಗಲೂ. ಆ್ಯಂಡ್ ಈ ಸಿನಿಮಾ ಟಾಸಲ್ಲಿ ಡೆಫಿನೆಟ್ಲಿ ಆ ಮನೋರಂಜನೆ ಇರುತ್ತೆ. 2 hours 15 minutes ಏನು ಸಿನಿಮಾ ಇದೆ, ಯಾವ ರೀತಿಯಲ್ಲೂ ಯಾವ ಆ್ಯಂಗಲಲ್ಲೂ ನಿಮಗೆ ಮೋಸ ಆಗೋಲ್ಲ. ಇಟ್ ವಿಲ್ ಬಿ ಅ ಪ್ರಾಪರ್ ಎಂಟರ್ಟೈನ್ಮೆಂಟ್ ಪಕ್ಕ. September 18ಗೆ ಟಾಸ್. ಖಂಡಿತವಾಗ್ಲೂ ಸರ್, ನಾವು ಕೂಡ ವೇಟ್ ಮಾಡ್ತಾ ಇರ್ತೀವಿ. ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಕೂಡ ಮಾಡಿ. ಥ್ಯಾಂಕ್ ಯು ಖಂಡಿತ ಮಾಡ್ತೀನಿ.